ಯಶವಂತಪುರ ವಿಧಾನಸಭಾ ಕ್ಷೇತ್ರ ಶಿವನಪಾಳ್ಯ ವಾರ್ಡಿನಲ್ಲಿ ಜನಪ್ರಿಯ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಗೌಡರ ನೇತೃತ್ವದಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮ ಏರ್ಪಡಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಿವನಪಾಳ್ಯದ ಎಲ್ಲ ಮನೆಗಳ ಮುಂದೆ ರಂಗೋಲಿ ಬಿಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಯಶವಂತಪುರ ಕ್ಷೇತ್ರದ ಯುವ ನಾಯಕರಾದ ಶ್ರೀ ನಿಶಾಂತ್ ಸೋಮಶೇಖರ್ ಭಾಗವಹಿಸಿ ರಂಗೋಲಿಯನ್ನು ವೀಕ್ಷಿಸಿದರು. ಇವರ ಜೊತೆಯಲ್ಲಿ ಸಮಾಜ ಸೇವಕರು, ಕಾಂಗ್ರೆಸ್ ಮುಖಂಡರಾದ ಮಹೇಶ್ ಅವರು, ಸಮಾಜ ಸೇವಕಿ ಹಾಗೂ ಕಾಂಗ್ರೆಸ್ಸಿನ ಜಿಬಿಎ ಅಭ್ಯರ್ಥಿಯಾದ ಶ್ರೀಮತಿ ಸವಿತಾ ಮಹೇಶ್ ಅವರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ವಾರ್ಡಿನ ಅಧ್ಯಕ್ಷರಾದ ವೈ ಕೃಷ್ಣ, ಹಿರಿಯ ಕಾಂಗ್ರೆಸ್ ನಾಗರಾಜ್ ಅವರು, ಮುಖಂಡರಾದ ಶ್ರೀ ಅಮಾನುಲ್ಲಾ ಕೀರ್ತನ್ ಕುಮಾರ್ ಹಾಗೂ ಮಹಿಳಾ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಸೇರಿ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ನೆಚ್ಚಿನ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಗೌಡರು ಹಾಗೂ ನಿಶಾಂತ್ ಸೋಮಶೇಖರ್ ಅವರು ರಂಗೋಲಿ ಜನ ಮೆಚ್ಚುವಂತ ಆಕರ್ಷಣೆಯಾಗಿತ್ತು. ಇದೇ ಸಂದರ್ಭದಲ್ಲಿ ಯುವ ನಾಯಕರಾದ ಶ್ರೀ ನಿಶಾಂತ್ ಸೋಮಶೇಖರ್ ಅವರು ರಂಗೋಲಿ ಸ್ಪರ್ಧೆ ಕುರಿತು ಮಾತನಾಡಿದರು. ನಾವು ವಿಡಿಯೋದವರು ಯಾಕೆ ಕಾಡ್ತೀರಾ? ಶಿವನಪಾಳ್ಯದಲ್ಲಿ ಒಂದು ಹಬ್ಬದ ವಾತಾವರಣ ಇದೆ. ಎಲ್ಲಿ ನೋಡಿದ್ರು ರಂಗೋಲಿ, ಇಡೀ ಕ್ಷೇತ್ರದಲ್ಲೇ ರಂಗೋಲಿ ಸ್ಪರ್ಧೆ ಮಾಡಿ ಎಲ್ಲ ಕಡೆ ರಂಗೋಲಿ ಅನಿಸ್ತಾ ಇದೆ. ಏನು ಹೇಳಕ್ ಬಯಸ್ತೀರಿ? ಹೆಂಗ ಅನಿಸ್ತಾ ಇದೆ ನಿಮಗೆ ಇದೆಲ್ಲ ನೋಡಿದ್ರು? ಸೋಮಶೇಖರ್ ಸರ್ ನೇತೃತ್ವದಲ್ಲಿ ಅವರು ಅವಕಾಶ ಕೊಟ್ಟಿರೋದಕ್ಕೆ ನಮ್ಮ ಹೆಣ್ಮಕ್ಳು ಯಾವ ರೀತಿ ಪ್ರತಿಭೆ ಇದೆ ಅಂತ ಎಲ್ಲ ತೋರಿಸ್ಕೊಡ್ತಿದ್ದಾರೆ. ಅದೇ ರೀತಿ ಶಾಸಕರು ಹೆಣ್ಮಕ್ಳಿಗೆ ಸ್ವಲ್ಪ ಉತ್ತೇಜನ ಕೊಟ್ಟು ಎಲ್ಲ ಕ್ಷೇತ್ರದಲ್ಲೂ ಹೆಣ್ಮಕ್ಳು ಮುಂದೆ ಬರೋ ಥರ ಪ್ರೋತ್ಸಾಹ ಮಾಡ್ತಿದ್ದಾರೆ. ಈ ಅವಕಾಶ ಕೊಟ್ಟಿದ್ದಕ್ಕೆ ಸೋಮಶೇಖರ್ ಸರ್ಗೆ ಮತ್ತು ಅವರಿಗೆ ನಮ್ಮ ಕಡೆಯಿಂದ ನೋಡಿ, ಪೇಂಟಿಂಗಿಂತ ರೋಡ್ ಮೇಲೆ ಬಿಟ್ಟಿರೋ ರಂಗೋಲಿಗಳು ಬಹಳ ಖುಷಿ ಆಗ್ತದೆ. ಎಲ್ಲ ಮನೆಯಲ್ಲೂ ಎಂತೆಂಥ ಪ್ರತಿಭೆಗಳಿದ್ದಾವೆ ಅನ್ನೋದು ಇಲ್ಲಿ ಈ ಒಂದು ರಂಗೋಲಿ ಸ್ಪರ್ಧೆ ಮಾಡಿ ಗೊತ್ತಾಗ್ತದೆ. ಈ ಭಾಗದ ಒಂದು ರೋಡಲ್ಲಿ ಎಲ್ಲ ಮನೆಗಳ ಮುಂದೆ ರಂಗೋಲಿ ಬಿಟ್ಟು ಒಂದು ಅದ್ಭುತವಾದಂಥ ಒಂದು ಕಲೆಯನ್ನು ಸ್ಪರ್ಧಿಸುವಂಥ ಒಂದು ಕಾಂಪಿಟೇಷನ್ ಏರ್ಪಾಡು ಮಾಡಿದ್ದಕ್ಕೆ ನಮ್ಮ ನಾಯಕರು, ನಮ್ಮ ಶಾಸಕರು ಸೋಮಶೇಖರ್ ಗೌಡರ ಮಾರ್ಗದರ್ಶನದ ಮೇಲೆ ಇಲ್ಲಿನ ಮುಂದಿನ ಕಾರ್ಪೊರೇಟರ್ ಅಂತಲೇ ಹೇಳ್ಬೋದು ನಮ್ಮ ಸವಿತಾ ಮಹೇಶ್ ಅವ್ರಿಗೆ, ನಮ್ಮ ಮಹೇಶ್ ಅವ್ರಿಗೆ ಎಲ್ಲರೂ ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿ, ಅದ್ರ ಜೊತೆಗೆ ನಮ್ಮ ಮುಖಂಡರುಗಳು, ನಮ್ಮ ಯುವಕರು ಎಲ್ಲರೂ ಸೇರಿ ಒಂದು ಈ ಸ್ಪರ್ಧೆನ ಒಂದು ಏರ್ಪಾಡು ಮಾಡಿರೋದಕ್ಕೆ ಈ ಒಂದು ಯೂನಿಟಿ ನೋಡಿದ್ರೆ ಭಾಳ ಖುಷಿ ಆಗ್ತಾಯಿದೆ. ಇದೇ ಥರ ಯೂನಿಟಿ ಹಿಂಗೆ ಸದಾ ಇರಲಿ. ಇನ್ನು ಮುಂದೆ ಸುಮಾರು ವರ್ಷಗಳಷ್ಟು ಇದೇ ಶಕ್ತಿ ಎಲ್ಲರೂ ನಮ್ಮ ನಾಯಕರುಗಳಿಗೆ, ನಮ್ಮ ಯುವಕರಿಗೆ, ನಮ್ಮ ಮಹಿಳೆಯರಿಗೆ ಎಲ್ಲರಿಗೂ ಕೊಟ್ಟು ದೇವ್ರು ಕಾಪಾಡೋಣ ಕೇಳಿ.